ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳುತ್ತಾ, ಕೋಲಿ ಕಬ್ಬಲಿಗ ಏನು ಬಾರಿಕೆ ಮತ್ತು ಬೆಸ್ತ ಅಂಬಿಗ ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತು 29ನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಸ್ವಾಭಿಮಾನದ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಕೊಡಬೇಕಂತಕ್ಕಂಥ ಒಂದು ಎಲ್ಲ ಹಿರಿಯ ಮುಖಂಡರನ್ನು ಕೂಡಿ ಒಂದು ನಿರ್ಣಯ ಮಾಡಿದಂಥ ಒಂದು ಹೋರಾಟ. ಇವತ್ತು ನಮಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ. ದಿವಂಗತ ವಿಠ್ಠಲ್ ಹೇರೂರವರ ಏನು ಈ ಹೋರಾಟವನ್ನು ಹಾಕಿದರೂ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹೋರಾಟ ನಡೆದ್ರೂ ಕೂಡ ಈ ಕೋಲಿ ಕಬ್ಬಲಿಗೆ ಅಂತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರ ಸೇರಿಸ್ಲಿಕ್ಕಾಗಿಲ್ಲ. ಈಗ ನಾವೇನು ವಿಚಾರ ಮಾಡಿದ್ದೇವಂದ್ರೆ ಎಲ್ಲ ಪ್ರತಿಯೊಬ್ಬ ಮುಖಂಡರು, ತಾಲೂಕು ಮುಖಂಡರನ್ನು ಕರೆಸಿ, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ ನವೆಂಬರ್ 22ನೇ ತಾರೀಕು ಇದೇ ಕೋಲಿ ಭವನದಲ್ಲಿ ಒಂದು ಸಭೆ ಇಟ್ಟಿದ್ದೇವೆ. ಒಮ್ಮತದಿಂದ ನಿರ್ಣಯ ತೊಗೊಂಡಂಥ ಈ ಹೋರಾಟ ಇದೆ. ಯಾರು ಶಿವಕುಮಾರ್ ನಾಟಿಕರ್ದಲ್ಲ, ಶ್ರೀಮತಿ ಶೋಭಾ ಬಾಣಿ ಅವ್ರದ್ದಲ್ಲ, ನಾ ಶರಣಪ್ಪ ತಳವರ್ದಲ್ಲ, ಮತ್ತವ್ರದ್ದಲ್ಲ. ಆ ದಿನಾಂಕವನ್ನು ಕಮ್ಮಕ್ನೂರು ತಿಪ್ಪಣ್ಣಪ್ಪ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ದಿನಾಂಕ ಕೊಟ್ಟಿದ್ದರು. 22ನೇ ತಾರೀಕು ಸಭೆಯಲ್ಲಿ ಬರ್ತೀನಿ, ನಿರ್ಣಯ ಮಾಡೋಣ ಅಂತಕ್ಕಂಥ ಮಾಡಿದರು. ಅದಕ್ಕೆ ಅವ್ರಿಗೆ ಗೌರವ ಕೊಡ್ತಾಯಿದ್ದೀವಿ. ಹಿರಿಯರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ನಮ್ಮೊಂದು ಹೋರಾಟ ಇವತ್ತೇನೋ ಅವರೊಂದು ಹೇಳಿದ್ದಾರೆ, ಈ ಹೋರಾಟವನ್ನು ವಿಡ್ರಾ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ರು. ನಮಗೆ ಸಮಾಜಕ್ಕೆ, ಇಡೀ ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಇವತ್ತು ಇಡೀ ಸಮಾಜ ವಿನಂತಿ ಮಾಡ್ಕೋತಾ ಇದ್ದೀನಿ, ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಡ ದಯವಿಟ್ಟು. ಜನರು ಭಾಳ ಜಾಗರಾಗಿದ್ದಾರೆ, ತಿಳುವಳಿಕೆ ಇದೆ. 78 ವರ್ಷ ಆದರೂ ಕೂಡ ನಾವು ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಬೇಡ. ನಮಗೆ ಸಿಗ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಹಾಕೊಂಡಿದ್ದಂಥದಕ್ಕೂ ತಾವು ಇದಕ್ಕೆ ಕೊನೆ ಹಾಡಬೇಡ್ರಿ. ಸ್ವಾಭಿಮಾನದಿಂದ ಇವತ್ತು ಶಿವಕುಮಾರ್ ನಾಟಿಕರ್ ಅವರು, ಶ್ರೀಮತಿ ಶೋಭಾ ಅವರು, ಅನೇಕ ಹಿರಿಯ ಮುಖಂಡರು ಇವತ್ತು 18 ತಾಲೂಕುಗಳನ್ನು ಸಂಪರ್ಕ ಮಾಡಿದ್ದೇವೆ, ಅನೇಕ ಜಿಲ್ಲಾ ಪಂಚಾಯತ್ ಕೇಂದ್ರಕ್ಕೆ ಹೋಗಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೆ ಈ ಹೋರಾಟವೆಲ್ಲ ನಿಲ್ಲೋದಿಲ್ಲ. 29ನೇ ತಾರೀಕು ಕಲಬುರಗಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಪತ್ರವನ್ನು ಕೊಡೋರಿದ್ದೀವಿ. ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಇವತ್ತು ಉಸ್ತುವಾರಿ ಸಚಿವರು ತಿಪ್ಪಣ್ಣಪ್ಪ ಕಂಪ್ನೂರವರ ನೇತೃತ್ವದಲ್ಲಿ, ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಅಲ್ಲಿ ಬಂದು ಉಸ್ತುವಾರಿ ಮಂತ್ರಿ ನಮ್ಮದು 5 ಪರ್ಯಾಯ ಪದಗಳನ್ನು ನಾವು 1 ತಿಂಗಳಕ್ಕೆ 1.5 ತಿಂಗಳು ತಗೋರಿ. ನಮ್ಮ ಬೇಡಿಕೆ ಏನಿದೆ, ನೀವು ಕೇಂದ್ರಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಟ್ಟು ಒಂದು ನಿರ್ಣಯ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕಾಗ್ತದೆ. ಕೋಲಿ ಗಂಗಮತ ಅಂತಕ್ಕಂಥ ಫೈಲ್ ಏನಿದೆ ಅದು ರಿಜೆಕ್ಟ್ ಮಾಡಬೇಕದು. ಅದು ರಿಜೆಕ್ಟ್ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಮಾಡಬೇಕು. ಮತ್ತು ಅದು ಮನವಿ ಪತ್ರಕ್ಕೆ ಉಸ್ತುವಾರಿ ಮಂತ್ರಿ ಬಂದು ಹೇಳಬೇಕು. ಇಷ್ಟು ಹೇಳಿದ್ರೆ ಸಾಕು. 29 ತಾರೀಕು ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು. ತಿಪ್ಪಣ್ಣಪ್ಪ ಕಂಬ್ರು ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ, ಅಪಾರ ಗೌರವ ಇದೆ. ಇವತ್ತು ನಾವು ಮಾಡ್ತಕ್ಕಂಥದ್ದು, ಇವತ್ತು ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ಯಾರ್ಯಾರು ಮುಖಂಡತ್ವ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಾರ. ಇಡೀ ಶರಣಪ್ಪ ತಳವಾರ, ಶಿವಕುಮಾರ್ ನಾಟಿಕರ, ಶ್ರೀಮತಿ ಶೋಭಾ ಬಾಣಿಯವರಿಗೆ ಇದ್ದದ ಇಡೀ ಕೋಲಿ ಸಮಾಜದ ಬಂಧುಗಳಿಗೆ ಇವತ್ತು ನೋವಾಗ್ತಾಯಿದೆ. ಇದು ನೋವಾಗ್ತಾಯಿದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಸಮಸ್ತ ಕೋಲಿ ಸಮಾಜದ ಬಂಧುಗಳಿಗೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಹೋರಾಟ, ಈ ಒಂದು ಸಮಸ್ಯೆ ನಮಗೆ ನ್ಯಾಯ ಸಿಕ್ಕಿಲ್ಲ. 29ನೇ ತಾರೀಕು ತಾವು ಎಲ್ಲರೂ ತಪ್ಪದೇ ಬರಬೇಕು. ಶಾಂತಿ ರೀತಿಯಿಂದ ಈ ಹೋರಾಟ ನಡೀತಾ ಇದೆ. ದಿವಂಗತ ವಿಠ್ಠಲ್ ಹೇರೂರಿ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿತದ. ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀನಿ, ಮಾಜಿ ಸಚಿವರಂಥ ಬಾಬುರಾವ್ ಚಿಂಚನ್ಸೂರವರು, ತಿಪ್ಪಣ್ಣಪ್ಪ ಕಂಕನೂರವರು ಇವತ್ತೇ ಕೂಡಿದ್ರು. ಈ ಹೋರಾಟ ನಿಲ್ಲಿಸ್ಲಕ್ಕ ಯಾವುದೇ ಕಾರಣಕ್ಕೆ ಈ ಹೋರಾಟ ನಿಲ್ಲಿಸ್ತಕ್ಕಂಥದ್ದಲ್ಲ. ಗಟ್ಟಿ ಇರ್ತಕ್ಕಂಥ ಸ್ವಾಭಿಮಾನ ಕೋಲಿ ಸಮಾಜದ ಕಾರ್ಯಕರ್ತರು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ನೀವು ಸೋಮವಾರ ದಿವಸ ನೋಡ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು ಕೋಲಿ ಸಮಾಜ ಸದಸ್ಯರು, ಮುಖಂಡರು ಇವತ್ತು ವಿಠ್ಠಲ್ ಹೇರೂರನ್ನು ಹಚ್ಚಿದಂಥ ಈ ಸಂಘಟನೆಯನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲ್ಲ ಸಮಾಜದ ಮುಖಂಡರಿಗೆ ಇವತ್ತು ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಬೀದರ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಎಲ್ಲ ಸಮಾಜದ ಬಂಧುಗಳು ತಪ್ಪದ ಈ ಹೋರಾಟದಲ್ಲಿ ಭಾಗವಹಿಸಿರಿ ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಇವತ್ತು ಧನ್ಯವಾದಗಳು. ಸರ್, ನಿಜವಾಗಿ ಪ್ರಾಮಾಣಿಕತೆಯಾಗಿ ನಾವು ಹೇಳಬೇಕಾದ್ರೆ ಸರ್, ಇದು ರಾಜಕೀಯವಾಗಿಲ್ಲ, ಸಾಮೂಹಿಕವಾಗಿ ಪಕ್ಷೇತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.
ಪಕ್ಷೇತರವಾಗಿ ಸಾಮೂಹಿಕವಾಗಿ ಎಲ್ಲರಿಗೂ ಸ್ವಾಗತ ಇದೆ. ನಮಗೆ ಬರಲಿ, ಯಾರು ಬಂದಿಲ್ಲ. ಅವಾಗಲೇ ದೇವರತ್ರ ವಿಠ್ಠಲ್ ಸರ್ವನವರು ಇದ್ದಾಗಲೇ ಇದು ST ಆಗ್ತಿತ್ತು. ಆದರೆ ಇದೇ ರೀತಿ ಆ ಸಮಯದಲ್ಲೂ ಆದ ಕಾರಣ ಇಲ್ಲಿವರೆಗೂ ಬಂತು ಅಂತ ಲಕ್ಷ್ಮಣ ಏನಿಲ್ಲ, ತಪ್ಪು ಸಂದೇಶ ಕೊಡ್ತಾ ಇದ್ರೆ ವಿಠ್ಠಲಿಯರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಯಾರೂ ಇರಲಿಲ್ಲ. ಇರ್ತಕ್ಕಂಥ ಅನೇಕ ಜನ ಇರೋ ಇವತ್ತು ಸ್ವಾಭಿಮಾನದಿಂದ ಅವರು ಇವತ್ತು ಸ್ವಾಭಿಮಾನದಿಂದ ಇವತ್ತು ನಮ್ಮಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಈ ಹೋರಾಟದಲ್ಲಿ ಅನೇಕ ಸಹಸ್ರ ಜನ ಬರ್ತಾರೆ. ಧನ್ಯವಾದಗಳು. ಫಿಕ್ಸ್ ಯಾವುದೇ ಕಾರಣಕ್ಕೆ ಅದು ರದ್ದಾಗೋದಿಲ್ಲ, ಮುಂದೂಡೋದಿಲ್ಲ. ಧನ್ಯವಾದಗಳು. ನಮ್ಮ ಸಮಾಜದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಶ್ರೀಮತಿ ಶೋಭಾಬಾಣಿ ಮೇಡಮ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.